ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಪ್ರಣಾಮಗಳು. ಬನ್ನಿ ಇವತ್ತಿನ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ದೆನ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಬಗ್ಗೆ ನಾವು ನೋಡೋಣ. ಫಸ್ಟ್, ವಾಟ್ ಯು ಮೀನ್ ಬೈ ಕಂಪ್ಯೂಟರ್? ಕಂಪ್ಯೂಟರ್ ಅಂದ್ರೇನು? ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ that performs calculations and operations based on the instructions provided by a software or hardware programs. Means ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಡಿವೈಸು, ಅದು ಕ್ಯಾಲ್ಕುಲೇಷನ್ ಮತ್ತು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ ಬೇಸ್ಡ್ ಆನ್ ವಾಟ್ ಇನ್ಸ್ಟ್ರಕ್ಷನ್ಸ್ ಪ್ರೊವೈಡೆಡ್ ಬೈ ದ ಸಾಫ್ಟ್ವೇರ್ ಆರ್ ಹಾರ್ಡ್ವೇರ್ ಪ್ರೋಗ್ರಾಮ್. ನಾವೇನು ಇನ್ಸ್ಟ್ರಕ್ಷನ್ಸ್ನ ಪ್ರೊವೈಡ್ ಮಾಡ್ತಿರಲ್ವ ಅದ್ರ ಮೇಲೆ ಅದು ಆಪರೇಷನ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್ನ ಪರ್ಫಾರ್ಮ್ ಮಾಡುತ್ತೆ. ಅದನ್ನು ನಾವು ಕಂಪ್ಯೂಟರ್ ಅಂತ ಕರಿತೀವಿ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ಯಾವ್ದ್ಯಾವುದು? ಸ್ಪೀಡು, ಅಕ್ಯುರಸಿ, ಡೆಲಿಗೆನ್ಸ್, ವರ್ಸಟಾಲಿಟಿ ಆ್ಯಂಡ್ ಸ್ಟೋರೇಜ್. Speed. A computer can process millions of calculations per second. The speed of computation is very high. ಕಂಪ್ಯೂಟರು ಜಸ್ಟ್ ಪರ್ ಸೆಕೆಂಡಲ್ಲಿ ಮಿಲಿಯನ್ಸ್ ಆಫ್ ಪ್ರೋಸೆಸಸ್ನ ಅದು ಕ್ಯಾಲ್ಕುಲೇಷನ್ ಮಾಡುತ್ತೆ. ಸ್ಪೀಡ್ ಏನಿದೆಯಲ್ಲ ಕಾಂಪಿಟೇಷನ್ದು ತುಂಬ ಹೈ ಇರುತ್ತೆ ಕಂಪ್ಯೂಟರ್ದು. ನೆಕ್ಸ್ಟ್ ಬಂದು ಅಕ್ಯುರಸಿ. As computers works on inbuilt software programs, there is no scope for human errors and highly accurate. ಕಂಪ್ಯೂಟರ್ಸ್ ಇನ್ಬಿಲ್ಟ್ ಸಾಫ್ಟ್ವೇರ್ ಪ್ರೋಗ್ರಾಮಲ್ಲಿ ವರ್ಕ್ ಮಾಡೋದ್ರಿಂದ ಅದರಲ್ಲಿ ಹ್ಯೂಮನ್ ಎರರ್ಸ್ ತುಂಬ ಕಮ್ಮಿ ಇರುತ್ತೆ. ಅಕ್ಯುರಸಿ ಬಂದು ಆನ್ಸರ್ಸ್ ಔಟ್ಪುಟ್ ಏನಾಗಿರುತ್ತೆ ತುಂಬ ಅಕ್ಯುರೇಟ್ ಆಗಿರುತ್ತೆ. ರಾಂಗ್ ಬರೋಕ್ಕೆ ಆಲ್ಮೋಸ್ಟ್ ಚಾನ್ಸಸ್ ಇಲ್ಲ, ತುಂಬ ಅಕ್ಯುರಸಿ ಕೊಡುತ್ತೆ ಅದು ಔಟ್ಪುಟ್ನ. ನೆಕ್ಸ್ಟ್ ಬಂದು ಡೆಲಿಗೆನ್ಸ್. ಕಂಪ್ಯೂಟರ್ಸ್ ಆರ್ ಹೈಲಿ ರಿಲಯಬಲ್. ದೆ ಕ್ಯಾನ್ ಪರ್ಫಾರ್ಮ್ ಕಾಂಪ್ಲೆಕ್ಸ್ ಆ್ಯಂಡ್ ಲಾಂಗ್ ಕ್ಯಾಲ್ಕುಲೇಷನ್ಸ್ ವಿತ್ ದ ಸೇಮ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿ. ಕಂಪ್ಯೂಟರ್ಸ್ ಹೈಲಿ ರಿಲಯಬಲ್ ಆಗಿರುತ್ತೆ. ಅದು ಲಾಂಗ್ ಮತ್ತು ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ನ ಸೇಮ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿಲಿ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ವರ್ಸಟಾಲಿಟಿ. ದೆನ್ ಕಂಪ್ಯೂಟರ್ಸ್ ಆರ್ ವರ್ಸಟೈಲ್ ಇನ್ ನೇಚರ್ ದೆ ಕ್ಯಾನ್ ಪರ್ಫಾರ್ಮ್ ವೇರಿಯಸ್ ಆಪರೇಷನ್ಸ್ ಅಟ್ ದ ಸೇಮ್ ಟೈಮ್. ಕಂಪ್ಯೂಟರ್ಸು ವರ್ಸಟೈಲ್ ಆಗಿರೋದ್ರಿಂದ ಅಟ್ ಎ ಸೇಮ್ ಟೈಮಲ್ಲಿ ಒಂದು ಆಪರೇಷನ್ ಅಲ್ದಿರೋ ವೇರಿಯಸ್ ಆಪರೇಷನ್ಸ್ನ ಕೂಡ ಅದು ಪರ್ಫಾರ್ಮ್ ಮಾಡುತ್ತೆ. ಸ್ಟೋರೇಜ್. Computers can store a large amount of data or instructions in its memory which can be retrieved at any point of time. ಕಂಪ್ಯೂಟರ್ಸ್ ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಅದರ ಮೆಮೊರಿಲಿ ಅದು ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದನ್ನು ನಾವು ಯಾವಾಗ ಬೇಕಾದರೂ ಎನಿ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಅದನ್ನು ರಿಟ್ರೈವ್ ಮಾಡ್ಕೋಬೋದು. ನೆಕ್ಸ್ಟ್, ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್. ಕಂಪ್ಯೂಟರ್ ವಾಸ್ ಒರಿಜಿನಲಿ ಡೆವಲಪ್ಡ್ ಟು ಹೆಲ್ಪ್ ಪೀಪಲ್ ಟು ಪರ್ಫಾರ್ಮ್ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್ ವಿತ್ ದ ಹೆಲ್ಪ್ ಆಫ್ ಮೆಕ್ಯಾನಿಕಲ್ ಕಂಪ್ಯೂಟಿಂಗ್ ಡಿವೈಸಸ್. ಕಂಪ್ಯೂಟರ್ನ ಏನಕ್ಕೆ ಡೆವಲಪ್ ಮಾಡಿದ್ರು ಅಂದರೆ ಪೀಪಲ್ಗೆ ಹೆಲ್ಪ್ ಆಗಲಿ ಅಂತ, ಪರ್ಫಾರ್ಮ್ ಮಾಡೋಕ್ಕೆ ಏನೇನು ನ್ಯೂಮರಿಕಲ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು ಅಥವಾ ಮೆಕ್ಯಾನಿಕಲ್ ಕಂಪ್ಯೂಟಿಂಗ್ ಡಿವೈಸಸ್ನ ಯೂಸ್ ಮಾಡಿಕೊಂಡು ಮಾಡೋಕ್ಕೋಸ್ಕರ ಅದನ್ನು ಡೆವಲಪ್ ಮಾಡಿದ್ದು. ಫಸ್ಟ್ ಒನ್ ಈಸ್ ಅಬ್ಯಾಕಸ್. ಅಬ್ಯಾಕಸ್ ವಾಸ್ ದ ಫಸ್ಟ್ ಕೌಂಟಿಂಗ್ ಡಿವೈಸ್. ಇದು ಫಸ್ಟ್ ಕೌಂಟಿಂಗ್ ಡಿವೈಸ್ ಆಗಿರುತ್ತೆ. ಇದನ್ನು ಎಲ್ಲಿ ಡೆವಲಪ್ ಮಾಡಿದ್ದು ಅಂದರೆ ಚೀನಾದಲ್ಲಿ. ಇಟ್ ಕನ್ಸಿಸ್ಟ್ ಆಫ್ ರೆಕ್ಟ್ಯಾಂಗುಲರ್ ವುಡನ್ ಫ್ರೇಮ್ ಆ್ಯಂಡ್ ಬೀಡ್ಸ್. ಅದು ರೆಕ್ಟಾಂಗುಲರ್ ವುಡನ್ ಫ್ರೇಮ್ ಮತ್ತು ಬೀಡ್ಸ್ನ ಕಂಟೈನ್ ಮಾಡಿರುತ್ತೆ. ವುಡನ್ ಫ್ರೇಮ್ ಕಂಟೈನ್ಸ್ ಹಾರಿಜಾಂಟಲ್ ರಾಡ್ಸ್. ವುಡನ್ ಫ್ರೇಮ್ ಇರುತ್ತಲ್ಲ ಅದರಲ್ಲಿ ಹಾರಿಜಾಂಟಲ್ ರಾಡ್ಸ್ ಇರುತ್ತೆ ಮತ್ತು ಬೀಡ್ಸ್ ಇರುತ್ತೆ. ಆ ಬೀಡ್ಸ್ ಏನಾಗಿರುತ್ತೆ ಅಂದರೆ ಇದೆರಡು ರಾಡ್ಸ್ನ ಮುಖಾಂತರ ಅದು ಪಾಸ್ ಆಗಿರುತ್ತೆ. ದೆನ್ ಬೀಡ್ಸ್ ರೆಪ್ರೆಸೆಂಟ್ಸ್ ಡಿಜಿಟ್ಸ್. ಅಂದರೆ ಬೀಡ್ಸ್ ಏನಿದೆಯಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ ಡಿಜಿಟ್ಸ್ನ, ಲೈಕ್ ನಂಬರ್ಸ್ 1 2 3 ಈ ಥರ. ನೆಕ್ಸ್ಟ್, ಇದನ್ನು ಏನಕ್ಕೆ ಯೂಸ್ ಮಾಡ್ತಿದ್ರಪ್ಪ ಅಂದರೆ ಸಿಂಪಲ್ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡೋದಕ್ಕೂ ಇದನ್ನು ಅಬ್ಯಾಕಸ್ ಫಸ್ಟ್ ಕೌಂಟಿಂಗ್ ಡಿವೈಸ್ನ ಯೂಸ್ ಮಾಡ್ತಾಯಿದ್ರು. ನೆಕ್ಸ್ಟ್ ಬಂದು ನೆಪಿಯರ್ಸ್ ಬೋನ್ಸ್. ಇಟ್ ವಾಸ್ ಅ ಡಿವೈಸ್ ದಟ್ ಕಂಟೈನ್ಡ್ ಸೆಟ್ ಆಫ್ ರಾಡ್ಸ್ ಮೇಡ್ ಆಫ್ ಬೋನ್ಸ್. ಇದರಲ್ಲೂ ಕೂಡ ರಾಡ್ಸ್ ಇರುತ್ತೆ. ಅದು ಏನಿಂದ ಮೇಡಪ್ ಆಗಿರುತ್ತೆ ಅಂದರೆ ಬೋನ್ಸ್ನ ಮೇಡಪ್ ಆಗಿರುತ್ತೆ. ಇದನ್ನು ಡೆವಲಪ್ ಮಾಡಿದ್ದು ಅಂದರೆ ಜಾನ್ ನೆಫಿಯರ್ ಅಂತ ಸ್ಕಾಟಿಷ್ ಮ್ಯಾಥಮೆಟಿಷಿಯನ್ ಡೆವಲಪ್ ಮಾಡ್ತಾರೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದರೆ ಇಟ್ ಯೂಸ್ಡ್ ಫಾರ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಪ್ರೀವಿಯಸ್ ಅಬಾಕಸ್ಸು ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ಗೆ ಯೂಸ್ ಮಾಡಿದರು. ನೆಪಿಯರ್ಸ್ ಬೋನ್ಸ್ದು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಗೆ ಯೂಸ್ ಮಾಡ್ತಾರೆ. ಜಾನ್ ನೆಫಿಯರ್ ಆಲ್ಸೋ ಇನ್ವೆಂಟೆಡ್ ದ ಲಾಗರಿಥಮ್ಸ್. ಲಾಗರಿಥಮ್ಸ್ನ ಕೂಡ ಅವ್ರು ಇನ್ವೆಂಟ್ ಮಾಡಿದರು. ಅದು ಹೆಂಗೆ ವರ್ಕ್ ಆಗುತ್ತಪ್ಪ ಅಂತಂದರೆ ಈಚ್ ರಾಡ್ ಈಸ್ ಮಾರ್ಕ್ಡ್ ವಿತ್ ನಂಬರ್ಸ್. ಪ್ರತಿಯೊಂದು ರಾಡ್ನ ನಂಬರ್ಸಿಂದ ಮಾರ್ಕ್ ಮಾಡಿರ್ತಾರೆ. ಬೈ ಅರೇಂಜಿಂಗ್ ದ ರಾಡ್ಸ್ ಟುಗೆದರ್ ನೆಪಿಯರ್ ಬೋನ್ಸ್ ಹೆಲ್ಪ್ ಇನ್ ಪರ್ಫಾರ್ಮಿಂಗ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಈಸಿಲಿ. ಅದನ್ನು ಅರೇಂಜ್ ಮಾಡೋದ್ರಿಂದ ರಾಡ್ಸ್ನ ಟುಗೆದರಾಗೆ ಅದು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಾಡೋಕ್ಕೆ ಈಸಿ ಆಗ್ತಾಯಿತ್ತು. ನೆಕ್ಸ್ಟ್, ಪ್ಯಾಸ್ಕಲ್. Pascal was the first calculating device
with the capable of performing additions and subtractions on whole numbers. ಪ್ಯಾಸ್ಕಲ್ ಲೈನ್ ಒಂದು ಫಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಆಗಿರುತ್ತೆ. ಏನ್ರಲ್ಲಿ ಅಂತಂದರೆ ಪರ್ಫಾರ್ಮ್ ಮಾಡೋಕ್ಕೆ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಆನ್ ಓಲ್ ನಂಬರ್ಸ್ ಮೇಲೆ. ಇಟ್ ವಾಸ್ ಡೆವಲಪ್ಡ್ ಬೈ ಬ್ಲೈಸ್ ಪ್ಯಾಸ್ಕಲ್. ಇದನ್ನು ಡೆವಲಪ್ ಮಾಡಿದವರು ಬ್ಲೈಸ್ ಪ್ಯಾಸ್ಕಲ್ ಅಂತ ಫ್ರೆಂಚ್ ಮ್ಯಾಥಮೆಟಿಷಿಯನು. ಇಟ್ ವಾಸ್ ಮೇಡಪ್ ಆಫ್ ಇಂಟರ್ಲಾಕ್ಡ್ ಕಾಗ್ವಿಲ್ಸ್ ಇಂದ ಇದು ಮೇಡಪ್ ಆಗಿರುತ್ತೆ. ನಂಬರ್ಡ್ 0 to 9 0 to 9 ನಂಬರ್ ಮಾಡಿರ್ತಾರೆ ಆನ್ ದೇರ್ ಸರ್ಕಂಫರೆನ್ಸ್. ವೆನ್ ಒನ್ ವೀಲ್ ಕಂಪ್ಲೀಟೆಡ್ ಒನ್ ರೊಟೇಷನ್, ದ ನೆಕ್ಸ್ಟ್ ವೀಲ್ ಮೂವ್ ಬೈ ಒನ್ ಸೆಗ್ಮೆಂಟ್. ಒಂದು ರೊಟೇಷನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವೀಲು ಮೂವ್ ಬೈ ಒನ್ ಸೆಗ್ಮೆಂಟ್. ನೆಕ್ಸ್ಟ್ ಸೆಗ್ಮೆಂಟ್ಗೆ ಅದು ಮೂವ್ ಆಗುತ್ತೆ. ನೆಕ್ಸ್ಟ್ ಪಂಚೆಡ್ ಕಾರ್ಡ್ ಸಿಸ್ಟಮ್ಸ್. ಇಟ್ ವಾಸ್ ಇನ್ವೆಂಟೆಡ್ ಬೈ ಹರ್ಮನ್ ಹೋಲರಿತ್ ಅನ್ನೋ ಅಮೆರಿಕನ್ ಸ್ಟ್ಯಾಟಿಸ್ಟಿಷಿಯನ್ ಇದನ್ನ ಡೆವಲಪ್ ಮಾಡ್ತಾರೆ. ಇಟ್ ವಾಸ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಆ್ಯಂಡ್ ರಿಟೈವಿಂಗ್ ಡೇಟಾ. ಇದನ್ನ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂದರೆ ಸ್ಟೋರ್ ಮಾಡೋಕ್ಕೆ ಮತ್ತು ರಿಟರ್ನ್ ಮಾಡೋಕ್ಕೆ ಡೇಟಾನ ಯೂಸ್ ಮಾಡ್ತಾಯಿದ್ರು ಇನ್ ದ ಫಾರ್ಮ್ ಆಫ್ ಹೋಲ್ಸ್. ಅಲ್ಲಿ ಕಾಣಿಸ್ತಿದೆಯಲ್ಲ ಹೋಲ್ಸ್, ಪಂಚುಡ್ ಹೋಲ್ಸ್, ಅದ್ರ ಫಾರ್ಮಲ್ಲಿ ಡೇಟಾನ ಅವ್ರು ಸ್ಟೋರ್ ಮಾಡ್ಕೋತಾ ಇದ್ರು ಮತ್ತು ರಿಟ್ರೈವ್ ಮಾಡ್ಕೊತಾ ಇದ್ರು. ನೋಡಿ, ಡೇಟಾ ಇರುತ್ತೆ. ಡೇಟಾನ ಫಸ್ಟ್ ಪಂಚೆಡ್ ಕಾರ್ಡ್ಗೆ ಇನ್ಬಿಲ್ಡ್ ಮಾಡ್ತಾರೆ. ದೆನ್ ಮೆಷಿನ್ ರೀಡ್ ಮಾಡುತ್ತೆ ಹೋಲ್ಸ್ನ. ದೆನ್ ಅದು ಕಂಪ್ಯೂಟರಲ್ಲಿ ಅದು ಔಟ್ಪುಟ್ ಡಿಸ್ಪ್ಲೇ ಆಗೋದು. ನೆಕ್ಸ್ಟ್ ಚಾರ್ಲ್ಸ್ ಬ್ಯಾಬೇಜಸ್ ಕ್ಯಾಲ್ಕುಲೇಟಿಂಗ್ ಇಂಜಿನ್ಸ್. ಚಾರ್ಲ್ಸ್ ಬ್ಯಾಬೇಜ್ ಡಿಫರೆನ್ಸ್ ಇಂಜಿನ್ ಮತ್ತು ಅನಾಲಿಟಿಕಲ್ ಇಂಜಿನ್ ಎರಡನ್ನ ಇನ್ವೆಂಟ್ ಮಾಡ್ತಾರೆ. ಚಾರ್ಲ್ಸ್ ಬ್ಯಾಬೇಜ್ ಇನ್ವೆಂಟೆಡ್ ಡಿಫರೆನ್ಸ್ ಇಂಜಿನ್ ಏನಕ್ಕೆ ಡೆವಲಪ್ ಮಾಡ್ತಾರೆ ಅಂದರೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ನ ಮತ್ತು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ನ ಅಕ್ಯುರೇಟಾಗಿ ಸಾಲ್ವ್ ಮಾಡೋಕ್ಕೋಸ್ಕರ ಅದನ್ನು ಇನ್ವೆಂಟ್ ಮಾಡ್ತಾರೆ. ಅದಾದಮೇಲೆ ಅವರು ಡಿಸೈನ್ ಸಮ್ ಇಂಪ್ರೂವ್ಮೆಂಟ್ಸ್ ಟು ಇಸ್ ಫಸ್ಟ್ ಕಂಪ್ಯೂಟರ್ಗೆ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿಸ್ಬಿಟ್ಟು ಮಾಡಿಫೈ ಮಾಡ್ತಾರೆ ಮೆಷಿನ್ನ. ಅದನ್ನು ನಾವು ಅನಾಲಿಟಿಕಲ್ ಇಂಜಿನ್ ಅಂತ ಕರಿತೀವಿ. ಅದು ಏನಕ್ಕೆ ಇದು ಮಾಡ್ತಾರೆ ಅಂತಂದರೆ 4 ಬೇಸಿಕ್ ಮ್ಯಾಥಮೆಟಿಕ್ ಫಂಕ್ಷನ್ಸ್ನ ಇದು ಮಾಡೋಕ್ಕೋಸ್ಕರ ಇಂಟೆಂಟ್ ಮಾಡೋಕ್ಕೆ ಅದನ್ನ ಇನ್ವೆಂಟ್ ಮಾಡ್ತಾರೆ. ಅನಾಲಿಟಿಕಲ್ ಇಂಜಿನ್ನ ನಾವು ಫಸ್ಟ್ ಕಂಪ್ಯೂಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಏನೇನು ಇರುತ್ತೆ ಅಂತಂದರೆ ಇನ್ಪುಟ್, ಔಟ್ಪುಟ್, ಮೆಮೊರಿ ಆ್ಯಂಡ್ CPU ಇರುತ್ತೆ. ಇದನ್ನ ಏನಕ್ಕೆ ಫಸ್ಟ್ ಕಂಪ್ಯೂಟರ್ ಅಂತ ಕರಿತೀವಿ ಅಂತಂದರೆ ಟುಡೇಸ್ ಕಂಪ್ಯೂಟರ್ ಏನಿದೆಯಲ್ಲ ಅದ್ರ ಪಾರ್ಟ್ಸ್ ಮತ್ತು ವರ್ಕಿಂಗ್ ಪ್ರಿನ್ಸಿಪಲ್ ಈ ಅನಾಲಿಟಿಕಲ್ ಇಂಜಿನ್ಗೆ ಸಿಮಿಲರ್ ಆಗಿ ಇದೆ. ಸೊ ಅದಕ್ಕೆ ಅದನ್ನು ಫಸ್ಟ್ ಕಂಪ್ಯೂಟರ್ ಅಂತ ಕರಿತೀವಿ. ಮತ್ತು ಚಾರ್ಲ್ಸ್ ಬ್ಯಾಬೇಜ್ನ ಫಾದರ್ ಆಫ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಇನ್ಪುಟ್ ಯೂನಿಟ್ ಅಕ್ಸೆಪ್ಟ್ ಮಾಡುತ್ತೆ ಡೇಟಾನ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ನ ಫ್ರಮ್ ದ ಯೂಸರಿಂದ. ನೆಕ್ಸ್ಟ್ ಮೆಮೊರಿ ಯೂನಿಟ್ ಏನು ಮಾಡುತ್ತೆ ಅಂದರೆ ಅದು ಸ್ಟೋರ್ ಮಾಡುತ್ತೆ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ನ. ದೆನ್ CPU ಅದನ್ನ ಪರ್ಫಾರ್ಮ್ ಮಾಡುತ್ತೆ ಲೈಕ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ನ. ಔಟ್ಪುಟ್ ಯೂನಿಟ್ ಔಟ್ಪುಟ್ನ ಅಥವಾ ರಿಸಲ್ಟ್ಸ್ನ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಬಂದು ಹೋಲರಿತ್ ಮೆಷಿನ್. ಇಟ್ ವಾಸ್ ಇನ್ಕಾರ್ಪೊರೇಟೆಡ್ ವಿತ್ ಟ್ಯಾಬ್ಯುಲರ್ ಆ್ಯಂಡ್ ಪಂಚೆಡ್ ಕಾರ್ಡ್ಸ್. ಟ್ಯಾಬ್ಯುಲರ್ ಮತ್ತು ಪಂಚೆಡ್ ಕಾರ್ಡ್ಸಿಂದ ಅದು ಇನ್ಕಾರ್ಪೊರೇಟೆಡ್ ಆಗಿದೆ. ಮಷಿನ್ ಕುಡ್ ರೀಡ್ ಪಂಚೆಡ್ ಹೋಲ್ಸ್ ಆ್ಯಂಡ್ ರೆಕಗ್ನೈಸ್ ನಂಬರ್ಸ್, ಪರ್ಫಾರ್ಮ್ ದ ರಿಕ್ವೈರ್ಡ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಸ್ಟೋರ್ ಸೆನ್ಸಸ್ ಡೇಟಾ. ಮಷಿನ್ ಏನು ಮಾಡುತ್ತಪ್ಪ ಅಂದರೆ ಪಂಚೆಡ್ ಹೋಲ್ಸ್ನ ಅದು ರೀಡ್ ಮಾಡೋ ಕೇಪಬಿಲಿಟಿ ಇದೆ, ರೆಕಗ್ನೈಸ್ ಮಾಡುತ್ತೆ ನಂಬರ್ಸ್ನ ಮತ್ತು ಪರ್ಫಾರ್ಮ್ ಮಾಡುತ್ತೆ ಕ್ಯಾಲ್ಕುಲೇಷನ್ಸ್ನ. ದೆನ್ ಆಲ್ಸೋ ಸ್ಟೋರ್ ಸೆನ್ಸಸ್ ಡೇಟಾನು ಕೂಡ ಸ್ಟೋರ್ ಮಾಡುತ್ತೆ. ಇದನ್ನು ಯಾರು ಇನ್ವೆಂಟ್ ಮಾಡಿದ್ದು ಅಂದರೆ ಹರ್ಮನ್ ಹೋಲರಿತ್ ಅನ್ನೋರು. ಇದನ್ನು ಯಾವಾಗಪ್ಪ ಬಿಲ್ಟ್ ಮಾಡಿದ್ದು ಅಂತಂದರೆ 1890 US ಸೆನ್ಸಸ್ ಡೇಟಾನ ಪ್ರೋಸೆಸ್ ಮಾಡೋಕ್ಕೋಸ್ಕರ ಇದನ್ನು ಇನ್ವೆಂಟ್ ಮಾಡ್ತಾರೆ. ಜಸ್ಟ್ ಇನ್ ಫ್ಯೂ ಇಯರ್ಸ್ ಎಲ್ಲ ಇನ್ವೆಂಟ್ ಮಾಡ್ತಾರೆ ಹರ್ಮನ್ ಹೋಲರಿತ್ ಅನ್ನೋರು, ಅಮೇರಿಕನ್ ಸ್ಟ್ಯಾಟಿಸ್ಟಿಷಿಯನ್ ಆ್ಯಂಡ್ ಇನ್ವೆಂಟರ್. His invention revolutionized the data processing and laid the foundation for modern computing. ನೆಕ್ಸ್ಟ್ ಬಂದು ಮಾರ್ಕ್ 1 ಕಂಪ್ಯೂಟರ್. ಇಟ್ ವಾಸ್ ಅ ಫಸ್ಟ್ ಎಲೆಕ್ಟ್ರೋಮೆಕಾನಿಕಲ್ ಕಂಪ್ಯೂಟಿಂಗ್ ಡಿವೈಸ್. ಇದು ಒಂದು ಫಸ್ಟ್ ಎಲೆಕ್ಟ್ರೋಮೆಕಾನಿಕಲ್ ಕಂಪ್ಯೂಟಿಂಗ್ ಡಿವೈಸ್ ಆಗಿರುತ್ತೆ. ಇದನ್ನು ಡೆವಲಪ್ ಮಾಡಿದವರು ಹೋವರ್ಡ್ ಹ್ಯಾಥವೇ ಐಕನ್ ಅಂತ ಇನ್ ಕೊಲಾಬರೇಷನ್ ವಿತ್ IBM ಕಂಪ್ನಿ ಕೊಲಾಬರೇಷನ್ ಅವರು ಡೆವಲಪ್ ಮಾಡ್ತಾರೆ. He used Hollerith's punch card and Babbage's statement to develop Mark 1 computer. ಅವರು ಹೋಲರಿತ್ಸ್ ಪಂಚ್ ಕಾರ್ಡ್ನ ಮತ್ತು ಬ್ಯಾಬೇಜಸ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ತಿರ್ತಾರೆ ಮಾರ್ಕ್ 1 ಕಂಪ್ಯೂಟರ್ನ ಡೆವಲಪ್ ಮಾಡೋಕ್ಕೆ. ನೆಕ್ಸ್ಟ್ ಮಾರ್ಕ್ 3 ಕಂಪ್ಯೂಟರ್ನ ಕೂಡ ಡೆವಲಪ್ ಮಾಡ್ತಾರೆ ಯೂಸಿಂಗ್ ಸಮ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್ ಮೆಮೊರಿನ ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡ್ತಾರೆ. ನೆಕ್ಸ್ಟ್ ಮಾರ್ಕ್ 4 ಕಂಪ್ಯೂಟರಲ್ಲಿ ಏನು ಮಾಡ್ತಾರೆ ಅಂತಂದರೆ ಯೂಸ್ಡ್ ಆಲ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್ ಮೆಮೊರಿ ಆ್ಯಂಡ್ ಮ್ಯಾಗ್ನೆಟಿಕ್ ಕೋರ್ ಮೆಮೊರಿ, ಇದು ಮೂರನ್ನು ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಫಸ್ಟ್ ಅನ್ಪ್ರೋಗ್ರಾಮಬಲ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆರ್ ಅಟನಾಸ್ ಆಫ್ ಬೆರಿ ಕಂಪ್ಯೂಟರ್ ಅಂತಲೇ ಕರಿತೀವಿ. ಇಟ್ ವಾಸ್ ಅ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಇದು ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿರುತ್ತೆ. ಇಟ್ ವಾಸ್ ಡಿಸೈನ್ಡ್ ಬೈ ಜಾನ್ ವಿನ್ಸೆಂಟ್ ಅಟನಾಸ್ ಆಫ್ ಅಂಡ್ ಕ್ಲಿಫರ್ಡ್ ಇ ಬೆರ್ರಿ. ಇದನ್ನು ಡಿಸೈನ್ ಮಾಡಿದ್ದು ಅಂದರೆ ಅಟನಾಸ್ ಆಫ್ ಮತ್ತು
ಕ್ಲಿಫರ್ಡ್ ಇ ಬೆರ್ರಿ ಅನ್ನೋರು ಏನಕ್ಕೆ ಡಿಸೈನ್ ಮಾಡಿದ್ದು ಅಂದರೆ ಇದನ್ನು ಸಾಲ್ವ್ ಸಿಸ್ಟಮ್ಸ್ ಆಫ್ ಲೀನಿಯರ್ ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್ನ ಸಾಲ್ವ್ ಮಾಡೋಕ್ಕೆ ಇದನ್ನು ಡಿಸೈನ್ ಮಾಡ್ತಾರೆ. ಇಟ್ ವಾಸ್ ಆಲ್ಸೋ ದ ಫಸ್ಟ್ ಕಂಪ್ಯೂಟರ್ ಟು ಯೂಸ್ ಕೆಪಾಸಿಟರ್ ಫಾರ್ ಸ್ಟೋರೇಜ್. ಇದು ಫಸ್ಟ್ ಕಂಪ್ಯೂಟರ್ ಆಗಿರುತ್ತೆ. ಏನಕ್ಕೆ ಟು ಯೂಸ್ ಕೆಪಾಸಿಟರ್ಸ್ನ ಸ್ಟೋರೇಜ್ಗೋಸ್ಕರ ಯೂಸ್ ಮಾಡ್ತಕ್ಕಂಥ ಫಸ್ಟ್ ಕಂಪ್ಯೂಟರ್ ಆಗಿರುತ್ತೆ ಇದು. ಕೀ ಫೀಚರ್ಸ್ ಏನೇನಿದೆ ನೋಡೋಣ ಅಂದರೆ ಯೂಸ್ಡ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಲೈಕ್ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಾರೆ ಕಂಪ್ಯೂಟೇಷನ್ಗೆ. ನೆಕ್ಸ್ಟು ಕೆಪಾಸಿಟರ್ಸ್ನ ಸ್ಟೋರೇಜ್ಗೋಸ್ಕರ ಯೂಸ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ಮೆಕ್ಯಾನಿಕಲ್ ಪಾರ್ಟ್ಸ್ನ ಯೂಸ್ ಮಾಡ್ತಿದ್ವಲ್ವ ಪ್ರೀವಿಯಸ್ ಆಗಿ ಸ್ಟೋರ್ ಮಾಡೋಕ್ಕೆ, ಇದರಲ್ಲಿ ಕೆಪಾಸಿಟರ್ಸ್ನ ಯೂಸ್ ಮಾಡ್ತಾರೆ ಸ್ಟೋರ್ ಮಾಡೋಕ್ಕೆ. ಇದು ಏನರ ಮೇಲೆ ವರ್ಕ್ ಆಗುತ್ತೆ ಅಂದರೆ ಬೈನರಿ ಸಿಸ್ಟಮ್ಸ್ ಲೈಕ್ ಝೀರೋಸ್ ಆ್ಯಂಡ್ ಒನ್ಸ್ ಇಂದ ವರ್ಕ್ ಆಗುತ್ತೆ. ಸ್ಪೆಷಲಿ ಡಿಸೈನರ್ ಟು ಸಾಲ್ವ್ ಸಿಸ್ಟಮ್ಸ್ ಆಫ್ ಲೀನಿಯರ್ ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್. ಇಟ್ ಲೇಡ್ ದ ಫೌಂಡೇಶನ್ ಫಾರ್ ಫ್ಯೂಚರ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ಸ್. ವಾಸ್ ನಾಟ್ ಎ ಕಮರ್ಷಿಯಲ್ ಪ್ರಾಡಕ್ಟ್ ಆಗಲಿಲ್ಲ ಅಂದ್ರೂ ಬಟ್ ಇಂಟ್ರೊಡ್ಯೂಸ್ಡ್ ಮೆನಿ ಐಡಿಯಾಸ್ ದಟ್ ಬಿಕಮ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಮಾಡರ್ನ್ ಕಂಪ್ಯೂಟರ್ಸ್. ಮೆನಿ ಐಡಿಯಾಸ್ನ ಕೊಡ್ತೋದು ಬಿಲ್ಡ್ ಮಾಡೋಕ್ಕೆ ಮಾಡರ್ನ್ ಕಂಪ್ಯೂಟರ್ಸ್ನ, ಸಚ್ ಆಸ್ ಅನ್ ಎಲೆಕ್ಟ್ರಾನಿಕ್ ಆಪರೇಷನ್ ಆಗಿರ್ಬೋದು, ಬೈನರಿ ಅರ್ಥಮೆಟಿಕ್ ಆ್ಯಂಡ್ ಕೆಪಾಸಿಟರ್ ಬೇಸ್ಡ್ ಮೆಮೊರಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡೋಣ. ಇನ್ನೂ 4 ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಇದೆ, ಲೈಕ್ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್, ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್, ADVAC, ADSAC, ನೆಕ್ಸ್ಟ್ ಯುನಿವ್ಯಾಕ್, ಮೈಕ್ರೋ ಪ್ರೊಸೆಸರ್ ಇಂಟೆಲ್ 4004ನ ನಾಳೆ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಜನರೇಷನ್ ಆಫ್ ಕಂಪ್ಯೂಟರ್ಸ್ ನಾಳೆ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಏನಾದಾದ್ಮೇಲೆ ಟೈಪ್ಸ್ ಆಫ್ ಕಂಪ್ಯೂಟರ್ಸು, ನೆಕ್ಸ್ಟು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಕನ್ನಡತಿ ಪೂಜಾ ಆನಂದ್ JB. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್. ಟೇಕ್ ಕೇರ್. ಬಾಯ್ ಬಾಯ್.